ನಮಸ್ತೆ ದೊಡ್ಡಬಳ್ಳಾಪುರ, ಇದು ನಿಮ್ಮ ತ್ರಿವರ್ಣ ನ್ಯೂಸ್. ಯಾವುದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರವಾದಿಗಳನ್ನ ಮಟ್ಟ ಹಾಕೋದಕ್ಕೆ ನಮ್ಮ ಹನುಮ ಅವರಿಗೆ ರಕ್ಷಣೆಯನ್ನ ಕೊಡ್ಲಿ ಅಂತ ಹೇಳ್ತಾ ಇವತ್ತು ನಾವು ಕಾಶ್ಬಾಗು ದುರ್ಗಾಪುರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ದೇಶಭಕ್ತರೊಂದಿಗೆ ನಮ್ಮ ಮುದ್ದಪ್ಪನವರು, ನಮ್ಮ ಸುರೇಶ್ ಅವರು, ಇನ್ನು ಮುಂತಾದ ಎಲ್ಲ ಗಣ್ಯ ವ್ಯಕ್ತಿಗಳೊಂದಿಗೆ ಇವತ್ತು ನಾವು ನಮ್ಮ ಆಂಜನೇಯ ಸ್ವಾಮಿಗೆ ಕೇಳಿಕೊಳ್ತಾ ಇದ್ದೀವಿ. ನಾವು ನಮ್ಮ ದೇಶದ ಸೈನಿಕರಿಗೆ ಬಲವನ್ನ ಹೆಚ್ಚಿಸು, ಅವರಿಗೆ ಆತ್ಮವಿಶ್ವಾಸವನ್ನು ಕೊಡು, ಅವರು ಮನೆಯ ಕಡೆ ಯಾವುದೇ ಗಮನ ಇಲ್ಲದೆ ಅವರು ಅವರ ಗುರಿಯನ್ನ ಸಾಧನೆ ಮಾಡುವಂತಹ ಶಕ್ತಿ, ಧೈರ್ಯ ಇವನ್ನ ಕೊಡು ಅಂತ ಹೇಳ್ತಾ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತ ದೇಶ ಸುಮಾರು 75 ವರ್ಷಗಳಲ್ಲಿ ಸೈನಿಕರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟು, ಅವರ ಕೈಯನ್ನು ಹಿಡಿದಿರ ಮುಕ್ತವಾದಂಥ ಸೇನೆಗೆ ಸಂಪೂರ್ಣವಾದಂಥ ಸ್ವತಂತ್ರವನ್ನು ಕೊಟ್ಟು, ಅದರಲ್ಲೂ ಇಬ್ಬರು ಮಹಿಳಾ ಅಧಿಕಾರಿಗಳ ಕೈಯಲ್ಲಿ ವಿಪರೀತವಾದಂಥ ಇಂತಹ ಒಂದು 75 ವರ್ಷಗಳ ಇತ್ತೀಚೆಗೆ ಇಂತಹ ಒಂದು ಭಯೋತ್ಪಾದಕರನ್ನು ನಿಗ್ರಹ ಮಾಡುವಂತಹ, ಇಂತಹ ಭಯೋತ್ಪಾದಕರನ್ನು ದಮನ ಮಾಡುವಂತಹ, ಇಂತಹ ಶಕ್ತಿಗಳನ್ನು ನಾಶ ಮಾಡುವಂತಹ ಒಂದೇ ಒಂದು ಕೆಲಸ ಯಾವುದಾದ್ರೂ ಇಡೀ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದು ಈ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಆಗಿರ್ತಕ್ಕಂಥ ಕೆಲಸ. ನಾವು ನಮ್ಮ ಭಾರತ ದೇಶದಲ್ಲಿ ಇದೇ ಏಪ್ರಿಲ್ 22ನೇ ತಾರೀಕು ಮಂಗಳವಾರ ಪಹಲ್ಗಾಮ್ನಲ್ಲಿ ನಡೆದಂಥ ನೀನು ಹಿಂದೂನಾ ಅಂತ ಕೇಳಿ ಅವರನ್ನು ಧರ್ಮಾಧಾರಿತವಾಗಿ ಅವರನ್ನು ಸುಟ್ಟು ಹಾಕಲಾಯಿತು. ಬರೀ ಗಂಡಸರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ಸುಟ್ಟು ಹಾಕಲಾಯಿತು. ಅದಕ್ಕೆ ತಕ್ಕ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತೇಳಿ ಇಡೀ ಭಾರತಾದ್ಯಂತ ಎಲ್ಲ ದೇಶಭಕ್ತರು, ಜಾತಿ ಮತ ಯಾವುದೂ ಎಣಿಸ್ದಿರ ಎಲ್ಲ ದೇಶಭಕ್ತರು ಮನವಿಗಳನ್ನು ಸಲ್ಲಿಸಿದ್ರು. ಏನೇ ಆಗಲಿ ಈ ಉಗ್ರರನ್ನು ನಾಶ ಮಾಡಬೇಕು, ಈ ಉಗ್ರ ಚಟುವಟಿಕೆಗಳನ್ನು ದಮನ ಮಾಡಬೇಕು. ಭಾರತದಲ್ಲಿ ಇನ್ನು ಮುಂದೆ ಯಾವುದೇ ಗಡಿ ಭಾಗದಲ್ಲಿ ಉಗ್ರ ಚಟುವಟಿಕೆಗಳು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಇನ್ನು 3 ಜನ್ಮಗಳ ಕಾಲ ಭಯ ಬರಬೇಕು. ಅಂಥದ್ದು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದಲೂ ಮನವಿಗಳು ಹೋಯ್ತು. ಯಾರಿಗೆ? ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ. ಅದರ ಒಂದು ಉದ್ದೇಶ ಇವತ್ತು ಸಾಕಾರ ಆಗಿದೆ ಅಂತೇಳಿ ನಮ್ಮ ದೊಡ್ಡಬಳ್ಳಾಪುರದ ದೇಶಭಕ್ತರಿಗೆ ಇವತ್ತು ನಾವು ಅದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ನಾವು ಇವತ್ತು ಸರ್ಕಾರ ತಗೊಂಡಂತಹ ದಿಟ್ಟವಾದಂತಹ ಈ ಕಾರ್ಯಕ್ರಮ ಏನಿದೆ, ಇವತ್ತು ಇಬ್ಬರು ಮಹಿಳಾ ಅಧಿಕಾರಿಗಳು ಈ ಇಡೀ ಸೈನ್ಯದ ಚುಕ್ಕಾಣಿಯನ್ನು ಹಿಡ್ಕೊಂಡು ಇಡೀ 76 ಜನರನ್ನು ಒಂದೇ ರಾತ್ರಿಯಲ್ಲಿ ಉಗ್ರವಾದಿಗಳನ್ನು ನಾಶ ಮಾಡ್ತಾರೆ. ಅದಾಗಿದ ಮಾರನೇ ದಿವಸದಿಂದ ಭಾರತದ ಗಡಿಭಾಗದಲ್ಲಿ ಸುಮಾರು 4 ರಾಜ್ಯಗಳು, ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ಮತ್ತು ಗುಜರಾತ್, ಈ ಭಾಗಗಳಲ್ಲಿ 14 ಹೆಚ್ಚು ಕಡೆಗಳಲ್ಲಿ ಡ್ರೋನ್ ದಾಳಿಗಳಾಗುತ್ತೆ. ಆ ಡ್ರೋನ್ ದಾಳಿಗಳಾಗಿರ್ತಕ್ಕಂಥದ್ದನ್ನು ಯಾವುದೂ ಕೂಡ ನಮ್ಮ ಗಡಿ ಭಾಗದ ಒಳಗಡೆಗೆ ನೆಲ ಮುಟ್ಟದಿರನೆ ಅವನ್ನು ಪೂರ್ತಿಯಾಗಿ ನಮ್ಮ ಸೈನ್ಯ ಅವನ್ನು ಹೊಡೆದು ಉರುಳಿಸುತ್ತೆ. ಕದನ ವಿರಾಮವನ್ನು ಅಂಗಲಾಚೆಯ ವಿಶ್ವಸಂಸ್ಥೆಯ ಮುಂದೆ ಕೇಳ್ಕೊಳ್ತಾ ಇದೆ ಅನ್ನೋದಾದರೆ ಇದನ್ನು ಯಾರು ಪ್ರೇರೇಪಣೆ ಕೊಟ್ಟಿದ್ದಾರೆ? ಇದಕ್ಕೆ ನಮಗೆ ಪಾಕಿಸ್ತಾನದ ಉಗ್ರವಾದಿಗಳನ್ನು ಭಾರತ ದೇಶ ಪೂರ್ಣವಾಗಿ ಅದನ್ನು ಸಂಹಾರ ಮಾಡುವಂಥ ಶಕ್ತಿ ನಮಗಿದೆ. ಆದರೆ ನಮ್ಮ ಭಾರತ ದೇಶದ ಸೈನಿಕರಿಗೆ 2 ದಿವಸದಲ್ಲಿ ಪಾಕಿಸ್ತಾನವನ್ನು ಇಡೀ ಭೂಪಟದಲ್ಲೇ ಎಲ್ದಿರ ಮಾಡುವಂಥ ಶಕ್ತಿ ನಮ್ಮ ದೇಶಕ್ಕಿದೆ. ಆದರೆ ಈ ಪಾಕಿಸ್ತಾನಕ್ಕೆ ನೇರವಾಗಿ ಬಂದು ಯುದ್ಧ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ಯಾವುದೂ ಇಲ್ಲ.
ನೀಚ ನಿರ್ಲಜ್ಜ ಸರ್ಕಾರ ಪಾಕಿಸ್ತಾನ ಸರ್ಕಾರ. ಆ ಸರ್ಕಾರಕ್ಕೆ ಯಾವುದೇ ಮಾನ ಮರ್ಯಾದೆ ಮಾನವೀಯತೆ ಇದ್ಯಾವುದೂ ಇಲ್ಲ. ಯಾಕೆ ಹೇಳಿದ್ರೆ ಈ ಸರ್ಕಾರ, ಸೈನ್ಯ ಇವೆಲ್ಲವೂ ಕೂಡ ಭಯೋತ್ಪಾದಕರ ಕೈಯಲ್ಲಿದೆ. ಇವತ್ತು ಈ ಪಾಕಿಸ್ತಾನ ಸರ್ಕಾರ, ಅದರ ಜೊತೆಯಲ್ಲಿರ್ತಕ್ಕಂಥ ಈ ಉಗ್ರವಾದಿ ಸಂಘಟನೆಗಳು, ಸೈನ್ಯ, ಇವು ಮೂರು ಒಂದೇ ಆಗಿದೆ. ಈ ಮೂರು ಸೇರಿ ಇವತ್ತು ಕದನ ವಿರಾಮವನ್ನು ಇವತ್ತು ತೆಗೆದುಕೊಳ್ಳಲಾಗಿದೆ. ಇವತ್ತು ತೆಗೆದುಕೊಂಡು ಅಮೇರಿಕಾವನ್ನು ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ, ವಿಶ್ವಸಂಸ್ಥೆಯನ್ನು ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಬಡತನ, ದರಿದ್ರ ಇದೆ, ನಮ್ಮ ಹತ್ರ ಏನೂ ಇಲ್ಲ, ಭಾರತ ದೇಶ ದಾಳಿ ಮಾಡಿಬಿಟ್ರೆ ನಾವು ಈಗಲೇ ನಾಶ ಆಗಿದ್ದೀವಿ. ಇದೆಲ್ಲವೂ ನಾಟಕ. ಯಾಕೆ ಹೇಳಿದ್ರೆ ಇವರಿಗೆ 2 ದಿವಸಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ, ಇನ್ನೂ ಒಂದು ಮಾತುಕತೆ ಮಾಡಬೇಕು ಹೇಳಿ. ಈ 2 ದಿವಸದಲ್ಲಿ ಲೋನ್ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆ. ಎಷ್ಟು ಹೇಳಿದ್ರೆ 1900 ಕೋಟಿ ದುಡ್ಡು ಬರ್ತಾ ಇದೆ. ಆ ದುಡ್ಡಲ್ಲಿ ಭಯೋತ್ಪಾದಕರಿಗೆ ಸಹಕಾರ ಬೇಕು, ಭಯೋತ್ಪಾದಕರಿಗೆ ಯಾವ ಮಿಸೈಲ್ ಬೇಕು, ಏನ್ ಬೇಕು, ಇವನ್ನೆಲ್ಲ ತೆಗೆದುಕೊಂಡು 2 ದಿವಸದಲ್ಲಿ ನಮ್ಮ ಭಾರತ ದೇಶದ ವಿರುದ್ಧವಾಗಿ ಭಯೋತ್ಪಾದಕರನ್ನ, ಸೈನಿಕರಿಗೆ ಬಲವನ್ನ, ಬೆಂಬಲವನ್ನ ಆ ದುಡ್ಡಲ್ಲಿ ತೆಗೆದುಕೊಂಡು ನಮ್ಮ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಈ ಕದನ ವಿರಾಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಮ್ಮ ಏನಿವತ್ತು ಏಪ್ರಿಲ್ 22ನೇ ತಾರೀಕು ದಾಳಿ ಆಯಿತು ಪಹಲ್ಗಾಮ್ನಲ್ಲಿ, ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನಮ್ಮ ದೇಶ ನೀಡಿದೆ. ಆಪರೇಷನ್ ಸಿಂಧೂರ ಎನ್ನುವಂತಹ ಒಂದು ನುಡಿಯಲ್ಲಿ ಇಡೀ ಪಾಕಿಸ್ತಾನದ ಸುಮಾರು 200ಕ್ಕೂ ಹೆಚ್ಚು, 9ಕ್ಕೂ ಹೆಚ್ಚು ಸಂಘಟನೆಯ 200ಕ್ಕೂ ಹೆಚ್ಚು ಉಗ್ರವಾದಿಗಳನ್ನು ಮಟ್ಟ ಹಾಕಿದೆ. ಇದು ನಮಗೆ ಇವತ್ತು ಅಭಿನಂದನೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಸೈನಿಕರಿಗೆ ಮತ್ತು ಆ ಮಹಿಳಾ ಅಧಿಕಾರಿಗಳಿಗೆ. ಸುಮಾರು 1 ವಾರಗಳಿಂದ ಅಂದರೆ 26 ಜನರ ಹಿಂದೂ ಅಮಾಯಕರ ಮರಣ ಆದಾಗಿಂದ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಒಂದು ಸಂಚಲನ. ಭಾರತ ಏನು ಮಾಡ್ತಾ ಐತೆ, ಪ್ರತೀಕಾರ ಯಾವಾಗ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ರು. ಆ 26 ಜನದ ಶ್ರದ್ಧಾಂಜಲಿ ಕಾರ್ಯಕ್ರಮದ 11ನೇ ದಿನ, ಮಾರನೇ ದಿನ ರಾತ್ರೋರಾತ್ರಿ ಮಾರ್ಕ್ ಡೀಲ್ ಮಾಡ್ತೀವಿ ಅಂತ ಇಡೀ ಜಗತ್ತಿಗೆ ಭಾರತ ಮೆಸೇಜ್ ಕೊಡ್ತು. ಎಲ್ಲರೂ ಮಾರ್ಕ್ ಡೀಲ್ ನಡೀತಾ ಐತೆ ಭಾರತದಲ್ಲಿ ಅಂತ ಗಮನ ಈ ಕಡೆ ಕೊಟ್ಟಿದ್ರು. ಆದರೆ ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಕ್ ಡೀಲ್ ಮಾಡಿದ್ದು ಎಲ್ಲಿ ಅಂದರೆ ಪಾಕಿಸ್ತಾನದಲ್ಲಿ 9 ಉಗ್ರಗಾಮಿಗಳ ನೆಲೆಗಳನ್ನ ಮಾಡಿ ಬಿಸಾಕಿದ್ರು. 26ಕ್ಕೆ 76 ಉಗ್ರಗಾಮಿಗಳ ಸಾವಾಯಿತು. ಅದು ನಮ್ಮ ಸೈನಿಕರ ಸಾಧನೆ. ಹಾಗೆ ಆಪರೇಷನ್ ಸಿಂಧೂರ ಶುರುವಾದಾಗಿಂದ ಇವತ್ತಿನವರೆಗೂ ಭಾರತ ನೀಡಿದಂಥ ಪ್ರತೀಕಾರಕ್ಕೆ ಪಾಕಿಸ್ತಾನ ಪತ್ರ ಕೊಟ್ಟು ಹೋಗೈತೆ. ಕೊನೆಗೆ ಇವತ್ತು ವಿಶ್ವಸಂಸ್ಥೆ, ದುಬಾಯಿ, ಆ ಮುಸ್ಲಿಂ ರಾಷ್ಟ್ರಗಳು, ಚೀನಾ ಎಲ್ಲರೂ ಕೈ ಕಾಲು ಹಿಡ್ಕೊಂಡು ಭಾರತ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ನಮ್ಮ ಪಾಕಿಸ್ತಾನ ಇರಲ್ಲ, ನಮಗೆ ತಿನ್ನಕ್ಕೆ ಅನ್ನ ಇರಲ್ಲ ಅಂತ ಎದುರುಕೊಂಡು ಇವತ್ತು ಕದನ ವಿರಾಮಕ್ಕೆ ಕೈ ಚಾಚಿ, ಅಂಗಾಲಾಚಿ, ಭಿಕ್ಷುಕರ ಥರ ಬೇಡ ಸಾಕು ನಾವು ತಡೆಯಲ್ಲ ನಿಮ್ಮ ಏಟಿಗೆ ಅಂತೇಳಿ ತುಂಬ ನಿಸ್ಸಹಾಯಕರಾಗಿ ಬೇಡ್ಕೊಂಡು ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ತಾಕತ್ತು, ದೇಶಭಕ್ತಿನ ನೋಡಿ ಅವರಿಗೆ ಪತ್ರ ಕೊಟ್ಟೋಗಿ ಮುಂದೆ ಪಾಕಿಸ್ತಾನ ಇರೋದಿಲ್ಲ, ಭಾರತೀಯರೆಲ್ಲ ರೊಚ್ಚಿಯದ್ದವ್ರೆ ಅಂತೇಳಿ ಅರ್ಥ ಮಾಡಿಕೊಂಡು ಇವತ್ತು ಅಂಗಾಲಾಚಿ, ಸೈತಾಂತರ, ಏಡಿ ಥರ, ಚಂಡತನದಿಂದ ಇವತ್ತು ಕದನ ವಿರಾಮ ತನಗೆ ತಾನೇ ಕೇಳ್ಕೊತಾ ಐತೆ ವಿಶ್ವಸಂಸ್ಥೆ ಮುಂದೆ. ದಯವಿಟ್ಟು ಭಾರತದವ್ರಿಗೆ ಹೇಳ್ರಿ ಕದನ ವಿರಾಮ ತಗೊಳ್ಳಿ, ನಮ್ಮಿಂದ ಆಗಲ್ಲ, ಸಾಧ್ಯ ಇಲ್ಲ ಅಂಥೇಳಿ ಇವತ್ತು ಕದನ ವಿರಾಮನ ಕೇಳ್ಕೊತಾವ್ರೆ. ಇದು ಕದನ ವಿರಾಮ ಬರೀ ಮೀಡಿಯಾಗಳಿಗೆ ಮತ್ತು ಪೇಪರ್ಗಳಿಗೆ ಅಷ್ಟೇ. ಈಗಿರೋ ಪ್ರಧಾನಮಂತ್ರಿಗಳಾಗಲಿ, ಈಗಿರೋ ರಕ್ಷಣಾ ಸಚಿವರಾಗಲಿ, ಈಗಿರೋ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಆಗಲಿ ಸಾಮಾನ್ಯದ ಮನುಷ್ಯರಲ್ಲ ಅವರು. ಅವ್ರಿಗೆ ಗೊತ್ತು ಮೀಡಿಯಾಗೊಂದು ಪ್ರಪಂಚಕ್ಕೆ ಏನು ಹೇಳಬೇಕು, ಒಳಗಡೆ ನಾವು ಏನು ಮಾಡಬೇಕು ಅಂತೇಳಿ ಅವ್ರಿಗೆ ಗೊತ್ತೈತೆ. ಇವತ್ತು ಕದನ ವಿರಾಮ ಬಹಿರಂಗ ಘೋಷಣೆ ಆಗಿರ್ಬೋದು, ಆದರೆ ಒಳಗಡೆ ಸೈನಿಕರು ಸುಮ್ಮನೆ ಇರಲ್ಲ, ನಮ್ಮ ಕಾರ್ಯಗಳನ್ನ ಏನು ಮಾಡಬೇಕು ಅದನ್ನು ನಡೆಸ್ತಾರೆ. ನಮ್ಮ ಗುರಿ ಇರೋದು POK LOC ನಮ್ಮದಾಗಬೇಕು ಅನ್ನೋ ಗುರಿ. ಆ ಗುರಿ ಮುಟ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು.